ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂಥ ಒಂದು ವಿಷಯ ಏನೆಂದರೆ, ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರದಲ್ಲಿ ವೈರಾಗ್ಯದ ಪರಿಪೂರ್ಣತೆ. ಇದರಲ್ಲಿ ಶ್ಲೋಕ 61, 62, 63ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 61. ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಇದರ ಅನುವಾದ: ಓ ಅರ್ಜುನನೇ, ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇರುತ್ತಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿರುತ್ತಾನೆ. ಇದರ ಭಾವಾರ್ಥ: ಅರ್ಜುನನು ಸರ್ವಜ್ಞನಲ್ಲ. ಯುದ್ಧ ಮಾಡುವ ಅಥವಾ ಮಾಡದಿರುವ ಅವನ ನಿರ್ಧಾರವು ಅವನ ಮಿತವಾದ ವಿವೇಚನೆಗೆ ಒಳಪಟ್ಟದ್ದು. ಜೀವಿಯು ಸರ್ವಶಕ್ತನಲ್ಲ ಎಂದು ಶ್ರೀಕೃಷ್ಣನು ಉಪದೇಶಿಸಿದ. ದೇವೋತ್ತಮ ಪರಮ ಪುರುಷನು ಅಥವಾ ಸ್ವಯಂ ಶ್ರೀಕೃಷ್ಣನು ಅಂತರ್ಯಾಮಿ ಪರಮಾತ್ಮನಾಗಿ ಜೀವಿಯನ್ನು ಆದೇಶಿಸುತ್ತಾ ಹೃದಯದಲ್ಲಿ ನೆಲೆಸಿರುತ್ತಾನೆ. ದೇಹಗಳನ್ನು ಬದಲಾಯಿಸಿದ ಅನಂತರ ಜೀವಿಯು ತನ್ನ ಹಿಂದಿನ ಕರ್ಮಗಳನ್ನು ಮರೆತು ಬಿಡುತ್ತಾನೆ. ಆದರೆ ಭೂತ, ವರ್ತಮಾನ, ಭವಿಷ್ಯತ್ತುಗಳನ್ನು ಬಲ್ಲ ಪರಮಾತ್ಮನು ಅವನ ಎಲ್ಲ ಕಾರ್ಯಗಳಿಗೆ ಸಾಕ್ಷಿಯಾಗಿ ಇರುತ್ತಾನೆ. ಆದ್ದರಿಂದ ಈ ಪರಮಾತ್ಮನು ಜೀವಿಯ ಎಲ್ಲ ಕಾರ್ಯಗಳನ್ನು ನಿರ್ದೇಶನ ಮಾಡುತ್ತಿರುತ್ತಾನೆ. ಜೀವಿಯು ತನ್ನ ಅರ್ಹತೆಗೆ ಅನುಗುಣವಾದದ್ದನ್ನು ಪಡೆಯುತ್ತಾನೆ. ಪರಮಾತ್ಮನ ನಿರ್ದೇಶನದಲ್ಲಿ ಐಹಿಕ ಶಕ್ತಿಯಲ್ಲಿ ಸೃಷ್ಟಿಯಾದ ಐಹಿಕ ದೇಹದಲ್ಲಿ ಜೀವಿಯು ಸಾಗುತ್ತಾನೆ. ಜೀವಿಯನ್ನು ಒಂದು ನಿರ್ದಿಷ್ಟ ಬಗೆಯ ದೇಹದಲ್ಲಿ ಇರಿಸುತ್ತಲೇ ಆ ದೇಹದ ರಚನೆಯ ಪ್ರಭಾವದಿಂದ ಅವನು ಕೆಲಸ ಮಾಡಬೇಕಾಗುತ್ತದೆ. ವಾಹನಗಳ ಚಾಲಕರಾದ ಜೀವಿಗಳು ಒಂದೇ ಆದರೂ ಬಹುವೇಗದ ಕಾರಿನಲ್ಲಿ ಕುಳಿತವನು ನಿಧಾನವಾದ ಕಾರಿನಲ್ಲಿ ಕುಳಿತವನಿಗಿಂತ ವೇಗವಾಗಿ ಹೋಗುತ್ತಾನೆ. ಇದೇ ರೀತಿ ಪರಮಾತ್ಮನ ಅಪ್ಪಣೆಯಂತೆ ಒಂದು ನಿರ್ದಿಷ್ಟ ಬಗೆಯ ಜೀವಿಗೆ ತನ್ನ ಹಿಂದಿನ ಬಯಕೆಗಳಿಗೆ ಅನುಗುಣವಾಗಿ ಕರ್ಮ ಮಾಡಲು ಐಹಿಕ ಪ್ರಕೃತಿಯು ಒಂದು ನಿರ್ದಿಷ್ಟ ಬಗೆಯ ದೇಹವನ್ನು ರೂಪಿಸುತ್ತದೆ. ಜೀವಿಯು ಸ್ವತಂತ್ರನಲ್ಲ. ತಾನು ದೇವೋತ್ತಮ ಪರಮ ಪುರುಷನಿಂದ ಸ್ವತಂತ್ರನು ಎಂದು ಮನುಷ್ಯನು ಯೋಚಿಸಬಾರದು. ವ್ಯಕ್ತಿಯು ಯಾವಾಗಲೂ ಕೂಡ ಪ್ರಭುವಿನ ನಿಯಂತ್ರಣದಲ್ಲಿಯೇ ಇರುತ್ತಾನೆ. ಆದ್ದರಿಂದ ಶರಣಾಗತನಾಗುವುದೇ ಮನುಷ್ಯನ ಕರ್ತವ್ಯ. ಈ ಅಪ್ಪಣೆಯನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಶ್ಲೋಕ 62. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಯಸಿ ಶಾಶ್ವತಂ. ಅನುವಾದ: ಭರತ ವಂಶದಲ್ಲಿ ಶ್ರೇಷ್ಠನಾದವೋ ಅರ್ಜುನನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯ. ಇದರ ಭಾವಾರ್ಥ: ಆದ್ದರಿಂದ ಜೀವಿಯು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗಲೇಬೇಕು. ಆಗ ಅವನು ಈ ಐಹಿಕ ಅಸ್ತಿತ್ವದ ಎಲ್ಲ ಬಗೆಯ ದುಃಖಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಈ ರೀತಿಯಲ್ಲಿ ಶರಣಾಗತನಾಗುವುದರಿಂದ ಅವನು ಈ ಜನ್ಮದ ಎಲ್ಲ ದುಃಖಗಳಿಂದ ಬಿಡುಗಡೆಯಾಗುವುದು ಮಾತ್ರವಲ್ಲದೆ ಕಡೆಯಲ್ಲಿ ಅವನು ಪರಮ ಭಗವಂತನನ್ನು ಸೇರುವನು. ವೇದ ಸಾಹಿತ್ಯವಾದ ಋಗ್ವೇದದಲ್ಲಿ ಹೇಳಿರುವಂತೆ ದಿವ್ಯ ಲೋಕವನ್ನು ತದ್ವಿಷ್ಣು ಪರಮಂ ಪದಂ ಎಂದು ವರ್ಣಿಸಲಾಗಿದೆ. ಸೃಷ್ಟಿಯೆಲ್ಲವೂ ದೇವರ ರಾಜ್ಯವಾದ್ದರಿಂದ ಐಹಿಕವಾದದ್ದೆಲ್ಲ ನಿಜವಾಗಿ ಆಧ್ಯಾತ್ಮಿಕವೇ ಆಗಿರುತ್ತೆ. ಆದರೆ ಪರಮಂ ಪದಂ ಎನ್ನುವುದು ವಿಶೇಷವಾಗಿ ಶಾಶ್ವತ ನಿವಾಸವನ್ನು ಸೂಚಿಸುತ್ತದೆ. ಇದಕ್ಕೆ ಆಧ್ಯಾತ್ಮಿಕ ಗಗನ ಅಥವಾ ವೈಕುಂಠ ಎಂದು ಹೆಸರು. ಭಗವದ್ಗೀತೆಯ 15ನೆಯ ಅಧ್ಯಾಯದಲ್ಲಿ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಪ್ರಭುವು ಪ್ರತಿಯೊಬ್ಬನ ಹೃದಯದಲ್ಲಿ ಪೀಠಸ್ಥನಾಗಿ ಇರುತ್ತಾನೆ. ಆದ್ದರಿಂದ ಮನುಷ್ಯನು ತನ್ನೊಳಗಿರುವ ಪರಮಾತ್ಮನಿಗೆ ಶರಣಾಗತನಾಗಬೇಕೆಂಬ ಈ ಸಲಹೆಯು ಅರ್ಥವು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಶರಣಾಗತನಾಗಬೇಕೆಂದೇ ಅರ್ಥ. ಅರ್ಜುನನು ಕೃಷ್ಣನನ್ನು ಪರಮಪ್ರಭು ಎಂದು ಆಗಲೇ ಒಪ್ಪಿಕೊಂಡಿದ್ದಾನೆ. 10ನೆಯ ಅಧ್ಯಾಯದಲ್ಲಿ ಪರಂ ಬ್ರಹ್ಮ ಪರಂ ಧಾಮ ಎಂದು ಒಪ್ಪಿಕೊಂಡಿದ್ದಾನೆ. ಕೃಷ್ಣನು ದೇವೋತ್ತಮ ಪರಮ ಪುರುಷನೆಂದು, ಎಲ್ಲ ಜೀವಿಗಳ ಪರಂಧಾಮನೆಂದು ಅರ್ಜುನನು ಒಪ್ಪಿಕೊಂಡಿದ್ದಾನೆ. ಇದಕ್ಕೆ ಕಾರಣ ತನ್ನ ವೈಯಕ್ತಿಕ ಅನುಭವ ಮಾತ್ರವಲ್ಲದೆ ನಾರದ, ಅಸಿತ, ದೇವಲ
ಮತ್ತು ವ್ಯಾಸರಂತಹ ಮಹಾ ಅಧಿಕಾರಿಗಳ ಸಾಕ್ಷ್ಯವು ಕೂಡ ಕಾರಣವಾಗಿದೆ. ಶ್ಲೋಕ 63. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮುಶ್ರೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಇದರ ಅನುವಾದ: ಅರ್ಜುನ, ನಿನಗೆ ಇನ್ನೂ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಇದರ ಭಾವಾರ್ಥ: ಪರಮಪ್ರಭುವು ಅರ್ಜುನನಿಗೆ ಆಗಲೇ ಬ್ರಹ್ಮಭೂತದ ಜ್ಞಾನವನ್ನು ವಿವರಿಸಿದ್ದಾನೆ. ಬ್ರಹ್ಮಭೂತದ ಸ್ಥಿತಿಯಲ್ಲಿರುವವನು ಸಂತೋಷವಾಗಿರುತ್ತಾನೆ. ಅವನು ಎಂದೂ ದುಃಖಿಸುವುದಿಲ್ಲ ಮತ್ತು ಏನನ್ನೂ ಬಯಸುವುದಿಲ್ಲ. ಇದಕ್ಕೆ ರಹಸ್ಯ ಜ್ಞಾನವು ಕಾರಣ. ಕೃಷ್ಣನು ಪರಮಾತ್ಮನ ಜ್ಞಾನವನ್ನು ತಿಳಿಸಿಕೊಡುತ್ತಾನೆ. ಇದು ಬ್ರಹ್ಮಜ್ಞಾನವೇ, ಆದರೆ ಉತ್ತಮವಾದದ್ದು. ಯಥೇಚ್ಛಸಃ ತಥಾ ಕುರು, ನಿನ್ನ ಇಷ್ಟದಂತೆ ನೀನು ಮಾಡಬಹುದು ಎನ್ನುವ ಮಾತುಗಳು ಭಗವಂತನು ಜೀವಿಯ ಅಲ್ಪ ಸ್ವಾತಂತ್ರ್ಯದಲ್ಲಿ ಕೈ ಹಾಕುವುದಿಲ್ಲ ಎಂದು ತೋರಿಸುತ್ತದೆ. ಮನುಷ್ಯನು ತನ್ನ ಬದುಕಿನ ಸ್ಥಿತಿಯನ್ನು ಹೇಗೆ ಉತ್ತಮಗೊಳಿಸಿಕೊಳ್ಳಬಹುದು ಎನ್ನುವುದನ್ನು ಭಗವದ್ಗೀತೆಯಲ್ಲಿ ಪರಮಪ್ರಭು ಎಲ್ಲ ರೀತಿಗಳಲ್ಲಿ ವರ್ಣಿಸಿದ್ದಾನೆ. ಅರ್ಜುನನಿಗೆ ಕೊಟ್ಟ ಅತ್ಯುತ್ತಮ ಉಪದೇಶವೆಂದರೆ ಅವನೊಳಗೆ ನೆಲೆಸಿರುವಂತಹ ಪರಮಾತ್ಮನಿಗೆ ಶರಣಾಗತನಾಗುವುದು. ಸರಿಯಾದ ವಿವೇಚನೆಯಿಂದ ಮನುಷ್ಯನು ಪರಮಾತ್ಮನ ಅಪ್ಪಣೆಗೆ ಅನುಗುಣವಾಗಿ ನಡೆದುಕೊಳ್ಳಲು ಒಪ್ಪಬೇಕು. ಇದರಿಂದ ಅವನು ಮನುಷ್ಯ ಜೀವನದ ಅತ್ಯುನ್ನತ ಪರಿಪೂರ್ಣತೆಯ ಹಂತವಾದ ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ನೆಲೆಸಿಕೊಂಡಿರಲು ಸಹಾಯವಾಗುತ್ತದೆ. ದೇವೋತ್ತಮ ಪರಮ ಪುರುಷನು ಯುದ್ಧ ಮಾಡಬೇಕೆಂದು ಅರ್ಜುನನಿಗೆ ನೇರವಾಗಿ ನಿರ್ದೇಶನ ಮಾಡುತ್ತಿದ್ದಾನೆ. ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದು ಮನುಷ್ಯನ ಅತ್ಯುತ್ತಮ ಹಿತಾಸಕ್ತಿಗಳಿಗೆ ಯೋಗ್ಯವಾದದ್ದು. ಅದು ಭಗವಂತನ ಹಿತಾಸಕ್ತಿಗಳಿಗಾಗಿ ಅಲ್ಲ. ಶರಣಾಗತವಾಗುವ ಮುನ್ನ ಈ ವಿಷಯವನ್ನು ಕುರಿತು ಬುದ್ಧಿಶಕ್ತಿಗೆ ಎಷ್ಟು ಸಾಧ್ಯವೋ ಅಷ್ಟು ಯೋಚಿಸುವ ಸ್ವಾತಂತ್ರ್ಯವು ಮನುಷ್ಯನಿಗೆ ಇರಬೇಕು. ದೇವೋತ್ತಮ ಪರಮ ಪುರುಷನ ಆದೇಶವನ್ನು ಒಪ್ಪಿಕೊಳ್ಳಲು ಇದೇ ಅತ್ಯುತ್ತಮ ಮಾರ್ಗ. ಇಂತಹ ಆದೇಶವು ಕೃಷ್ಣನ ನಿಜವಾದ ಪ್ರತಿನಿಧಿಯಾದ ಗುರುವಿನಿಂದಲೂ ಬರುತ್ತದೆ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.